ಹಾಯ್ ಗಾಯ್ಸ್, ಅಲ್ಲೊಂದು ವ್ಯೂ ಪಾಯಿಂಟ್ ಇತ್ತು, ನಿಲ್ಲಿಸಿದ್ವಿ. ಅಲ್ಲಿಂದ ಕವರ್ ಮಾಡ್ಕೊಂಡು ಇವಾಗ ಇಲ್ಲೊಂದು ಸ್ಮಾಲ್ ವಾಟರ್ ಫಾಲ್ಸ್ ಇತ್ತು. ವಾಟರ್ ಫಾಲ್ಸ್ ಹತ್ರ ನಿಲ್ಲಿಸಿದ್ವಿ. ಸಖತ್ತಾಗಿತ್ತು, ತುಂಬ ಹಾಟ್ ಬೇರೆ ಇತ್ತು. ಸೊ ಒಂದು ಸ್ವಲ್ಪ ಕೂಲ್ ಆಗಲಿ ಅಂತ ಗಾಡಿ ನಿಲ್ಸಿದ್ವಿ. ವಿನೋದವರು ಒಂದಷ್ಟು ವೀಡಿಯೋ ತೆಗೆದ್ರು, ನಾವು ಒಂದಷ್ಟು ವೀಡಿಯೋ ತೆಗೆದ್ವಿ. ಸೊ ಇವಾಗ ಇಲ್ಲಿಂದ ನೆಕ್ಸ್ಟು ಮಳವಳ್ಳಿ ಫಾಲ್ಸ್. ಆಲ್ಮೋಸ್ಟ್ ಇವಾಗ 2:20 ಆಗಿದೆ. ಸಖತ್ತಾಗಿದೆ ಒಂದು ವೆದರ್ ಒಂಥರ, ಬಟ್ ಹಾಟ್ ಇದೆ. ಇದೆ ಆ ರೋಡು. ವ್ಯೂ ಮಾತ್ರ ಸಖತ್ತಾಗಿದೆ. ಸ್ವಲ್ಪ ಡ್ರಿಸಲ್ ಇಲ್ಲ, ಮಳೆ ಇದ್ದಿದ್ರೆ ಇಲ್ಲ, ಬಿಸಿಲು ಕಡಿಮೆ ಇದ್ದಿದ್ರೆ ತುಂಬ ಚೆನ್ನಾಗಿರೋದು ರೈಡ್ ಮಾಡೋಕ್ಕೆ. ಸೊ ಇಲ್ಲಿಂದ ನಾವು ಓಡ್ತಾ ಇದ್ದೀವಿ. ಸೊ ಮಳವಳ್ಳಿ ಫಾಲ್ಸ್ ಹತ್ರ ಹೋಗ್ಬಿಟ್ಟು ಸೊ ಅಲ್ಲಿ ಫೋಟೋಸ್ ಎಲ್ಲ ಶೇರ್ ಮಾಡ್ತೀನಿ, ಫೋಟೋಸು ವೀಡಿಯೋಸು. ಸೊ ಇವಾಗ ಬಾಯ್. ಓಕೆ, ನಮ್ಮ ರೈಡ್ ಮತ್ತೆ ಸ್ಟಾರ್ಟ್ ಆಗ್ತಿದೆ ಫ್ರೆಂಡ್ಸ್. 3 ಕಿಲೋಮೀಟರ್ಸ್ ಇದೆ. ಸಾಕಾಯ್ತು ನೋಡು. ಓಕೆ, ಲೆಟ್ಸ್ ಗೋ ಗೈಸ್. ಸೊ ನಮ್ಮ ಪ್ರಯಾಣನ ಮುಂದುವರಿಸೋಣ. ಇಲ್ಲಿ ಡಿವಿಯೇಷನ್ ಇದೆ ಅಲ್ಲ ಎಲ್ಲೋ. ಓಕೆ ಚಲೋ ನಡಿ. ಇಲ್ಲೊಂದು ಡಿವಿಯೇಷನ್ ಇದೆ, ಸೊ ಕನ್ಫ್ಯೂಸ್ ಆಗಬೇಡಿ. ಸೊ ಇಲ್ಲಿ ರೈಟ್ ತೊಗೋಬೇಕು ನಾವು. ವಾವ್, ಸೂಪರ್ ಆಗಿದೆ ಜಾಗ. ರೋಡೆಲ್ಲ ಚೆನ್ನಾಗಿದೆ, ಥರ ಏನಿಲ್ಲ. ಸೊ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಸೊ ಇಲ್ಲಿ ಒಂದು ರೈಟ್ ಡಿವಿಯೇಷನ್ ಬರುತ್ತೆ. ರೈಟ್ ಡಿವಿಯೇಷನ್ ತೊಗೊಂಡ್ರೆ ಅದು ಮಳವಳ್ಳಿ ಫಾಲ್ಸ್ಗೆ. ಅಲ್ಲಿಂದ ಒಂದು ಸ್ವಲ್ಪ ದೂರ ಇರೋದು ಅಷ್ಟೇ. ಓಕೆ, ಡಿವಿಯೇಷನ್ ಸಿಕ್ತು ಫ್ರೆಂಡ್ಸ್. ಇಲ್ಲೇ ಮಳವಳ್ಳಿ ಜಲಪಾತ ಅಂತ ಹಾಕಿದ್ದಾರೆ. ಇಲ್ಲಿ ಬೋರ್ಡ್ ಇದೆ, ನೋಡ್ಕೊಂಬಿಡಿ ಬೋರ್ಡು. 3 ಕಿಲೋಮೀಟರ್ಸ್ ಇಲ್ಲಿಂದ ಮಳವಳ್ಳಿ ಫಾಲ್ಸ್ಗೆ ಕನೆಕ್ಟ್ ಆಗುತ್ತೆ. ಹೋಮ್ ಸ್ಟೇ ಎಲ್ಲ ಇದೆ ಇಲ್ಲಿ, ಯಾರಾದರೂ ಬಂದರೆ ಸ್ಟೇ ಮಾಡ್ಬೋದು. ಇಲ್ಲಿ ಒಂದು ಚಿಕ್ಕದೊಂದು ಫಾಲ್ಸ್ ಇದೆ. ಅವತ್ತು ನೈಟ್ ಬಂದಿದ್ದು, ಅದಕ್ಕೋಸ್ಕರ ನಮಗೂ ಏನೂ ಗೊತ್ತಾಗಿಲ್ಲ ಕರೆಕ್ಟಾಗಿ. ಫಾಲ್ಸು ಈ ಚಿಕ್ಕ ಚಿಕ್ಕದು ಆನ್ ದ ವೇನೇ ಸಿಗುತ್ತೆ. ನೀರಂತೂ ಸಖತ್ ಕ್ಲೀನಾಗಿತ್ತಪ್ಪ, ಫುಲ್ಲು ಫ್ರೆಶ್ ವಾಟರ್ ಥರ.
ಸ್ವಲ್ಪ ಕೋಲ್ಡ್ ಇದೆ ಇಲ್ಲಿ. ಕ್ಯಾಂಟೀನ್ ಇದೆ, ಮಲ್ಲಳ್ಳಿ ಮನೆ ಹೋಟೆಲ್. ಓಕೆ, ಇಟ್ಟಿದ್ದಾರೆ ಇಲ್ಲಿ. ಫುಡ್ ಏನಿದೆ, ಲಾಸ್ಟ್ ಟೈಮ್ ನಮ್ಮದು ಲೇಟ್ ಆಯಿತು, ಸೊ ಪ್ರಾಬ್ಲಿ ಅದಕ್ಕೋಸ್ಕರ ನಮಗೆ ಇದು ಯಾವುದೂ ಕಾಣಿಸ್ಲಿಲ್ಲ. ಸೊ ಇವಾಗ ಟೈಮ್ ಬಂದು ನಿಮಗೆ 2 ಗಂಟೆ 2:20 ಆಗಿದೆ. ಅದಕ್ಕೋಸ್ಕರ ಅಲ್ಲಿ ಇಲ್ಲಿ ಒಂದಷ್ಟು ಟಿಫನ್ ಅಂತ ಹಾಕಿದ್ದಾರೆ, ಅಲ್ಲಿ ಮನೆ ಊಟ. ಲಾಸ್ಟ್ ಟೈಮ್ ಬಂದಿದ್ವಿ, ಸಖತ್ತಾಗಿತ್ತು, ಮಳೆ ಬರ್ತಾಯಿತ್ತು, ಸಖತ್ ಫಾಗ್ ಇತ್ತು, ಆ ಮಜಾನೇ ಬೇರೆ ಇತ್ತು. ಈಗ ಸ್ವಲ್ಪ ಬಿಸಿಲಿದೆ. ಸೊ ನೋಡಿ ಫ್ರೆಂಡ್ಸ್, ಮಲ್ಲಳ್ಳಿ ಫಾಲ್ಸ್ ನಾವು ರೀಚ್ ಆದ್ವಿ. ಸೊ ಇಲ್ಲಿ ನೀವು ಪಾರ್ಕಿಂಗ್ ಪೇ ಮಾಡಬೇಕು, 20 ರೂಪೀಸ್ ಅನಿಸುತ್ತೆ. ಓಕೆ ಫ್ರೆಂಡ್ಸ್, ಸೊ ಕೆಳಗೆ ಹೋಗಿ ಚೆಕ್ ಮಾಡೋಣ ಏನಿದೆ ಅಂತ. ಮಲ್ಲಳ್ಳಿ ಫಾಲ್ಸ್ 6 ಗಂಟೆಗೆ ಬಂದಿದ್ವಿ ಹೋದ ತಿಂಗಳು. ನೀವು ಆಯ್ತು ಲಾಸ್ಟ್ ಹೋಗಿ ಬೇಗ ಅಂತ ಕಳಿಸಿದ್ರಲ್ಲ. ವೇಟ್ಲೆಸ್ ಹೊರಟಾಯ್ತು. ಇಲ್ಲ ಕೆಳಗೆ ಚೆನ್ನಾಗಿರ್ಬೇಕು. ಹಾಯ್ ಫ್ರೆಂಡ್ಸ್, ಮಲ್ಲಳ್ಳಿ ಫಾಲ್ಸ್ ನೀವು ಮೇಲ್ಗಡೆಯಿಂದ ಫಾಲ್ಸ್ ನೋಡಿದ್ರಿ, ನಾವು ಮೇಲ್ಗಡೆಯಿಂದ ತೆಗೆದಿದ್ದು ವೀಡಿಯೋಸು. ಸೊ ಇವಾಗ ನಾವು ಕೆಳಗಡೆ ತನಕ ಹೋಗ್ತಾ ಇದ್ದೀವಿ. 600 ಸ್ಟೆಪ್ಸ್ ಕೆಳಗಡೆ ಇಳ್ಕೊಂಡು ಹೋಗಬೇಕು. ಸೊ ಈಗ ಆಲ್ಮೋಸ್ಟ್ ಒಂದು 100-150 ಬಂದಿರ್ಬೋದು ಅಷ್ಟೇ. ಸೊ ನೋಡಿ ಈ ಥರ ಇದೆ ಜಾಗ. ಇದೇನೆ ಮಲ್ಲಳ್ಳಿ ಫಾಲ್ಸ್ನ ಸ್ಟೆಪ್ಸು. ಇಲ್ಲಿಂದ ಸ್ಟೆಪ್ಸ್ ಇಳ್ಕೊಂಡು ಬರ್ಬೇಕು. ನೀವು ಇಳಿಯೋದು ಇಳಿದು ಬಿಡ್ಬೋದು, ಬಟ್ ಹತ್ಬೇಕಾರಂತೂ ಸಿಕ್ಕಾಬಟ್ಟೆ ಕಷ್ಟ ಇದೆ. 10 ಗಂಟೆ ಅಷ್ಟೊತ್ತಿಗೆ ಬಂದರೆ ಒಳ್ಳೆಯದು. ಬೆಳಿಗ್ಗೆ 10 ಗಂಟೆ ಅಷ್ಟೊತ್ತಿಗೆ ಬಂದರೆ ಒಳ್ಳೇದಂತ ನಮ್ಮ ವಿನೋದ್ ಅವ್ರು ಹೇಳ್ತಿದ್ದಾರೆ. ನೆಕ್ಸ್ಟ್ ಯಾಕಂದ್ರೆ ಇವಾಗ ಆಲ್ರೆಡಿ ತುಂಬ ಸ್ವೆಟ್ ಆಗ್ತಿದ್ದೀವಿ, ವೆಯ್ಟ್ ಲಾಸ್ ಆಗ್ಬಿಟ್ರೆ ತುಂಬ ಕಷ್ಟ. ನೆಕ್ಸ್ಟ್ ಒಂದ್ಸಲ ಹ್ಯೂಮಿಡ್ ಇರುತ್ತೆ. ಸೊ ಅದಕ್ಕೋಸ್ಕರ ಸೊ ನೋಡೋಣ, ವಿನೋದ್ ಅವ್ರಿಗೆ ಒಂದು ಸಾಹಸ ಮಾಡ್ತಿದ್ದಾರೆ, ನಾವೊಂದು ಸಾಹಸ ಮಾಡೋಣ. ಸೊ 600 ಸ್ಟೆಪ್ಸು, ಇಟ್ಸ್ ನಾಟ್ ಈಸಿ ಗೈಸ್. ಸೊ ಬೆಳಗ್ಗೆನೇ ಬೇಗ ಬಂದರೆ ಇನ್ನೂ ಒಳ್ಳೆಯದು. ತುಂಬ ಕಷ್ಟ ಇದೆ ಸ್ಟೆಪ್ಸು. ತುಂಬ ಸ್ಟೆಪ್ಸ್ ಇದೆ, ಇಳಿಬೇಕು. ಒಳ್ಳೆ ವರ್ಕೌಟು. ನೋಡಿ ಒಂಥರ ಫುಲ್ ಕಾಡ್ ಥರ ಇದೆ. ಬೇಗ ಬಂದರೆ ಒಳ್ಳೆಯದು. ಫಾಲ್ಸ್ ಹತ್ರ ಬಂದಿದ್ದೀವಿ, ಮೇಲೆ ನೋಡಿದ್ವಿ, ಇವಾಗ ಡೌನ್ ಬಂದಿದ್ದೀವಿ. ಬನ್ನಿ ನೋಡೋಣ ಫಾಲ್ಸ್ ಹೆಂಗಿದೆ ಅಂತ. ಸೌಂಡ್ ಕೇಳಿಸ್ತಾ ಇದೆ, ನೋಡೋಣ ಹೇಗಿದೆ ಅಂತ ಅಂದ್ಬಿಟ್ಟು. ಸೂಪರ್ ವಿನೋದ್, ಗುಡ್. ನೋಡಿ ಸ್ನೇಹಿತರೆ, ಮಲ್ಲಳ್ಳಿ ಫಾಲ್ಸ್ ಇದು ಕೆಳಗಡೆ ಸೂಪರ್ ಆಗಿದೆ.